ಈ ಬೆಂಗಳೂರು ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ನಡ್ಕೊಂಡಂಥ ರೀತಿ ಇಡೀ ಜನರ ಮನಸ್ಸಿಗೆ ಬೇಸರ ತರಿಸಿದೆ, ಒಂದು ಅರ್ಥದಲ್ಲಿ ಏಸಿಗೆಗೂ ತರಿಸಿದೆ. ಯಾಕೆಂದ್ರೆ ಯಾವ ಒಬ್ಬ ಜವಾಬ್ದಾರಿ ಮನುಷ್ಯ ಈ ನಾಡಿಗೆ ಜನರಿಗೆ ಬೇಕಾದಂಥ ಶಾಸನ ಮಾಡುವಂಥ ಜವಾಬ್ದಾರಿ ಹೊತ್ತಿರ್ತವರು ತೊಡೆಯನ್ನು ತಟ್ಟಿ ತೋಳನ್ನು ಏರಿಸಿ ಎಲ್ಲವನ್ನೂ ಮೀರಿ ಕೂದಲನ್ನು ಕೇಳೋದಿದೆಯಲ್ಲ, ಇಂಥ ಅಸಭ್ಯ ವರ್ತನೆಯಿಂದ ಈ ರಾಜ್ಯದ ಮತ್ತು ಈ ದೇಶದ ಇತಿಹಾಸದಲ್ಲಿ ಯಾವುದೂ ಮಾಡಿಲ್ಲ. ಅದರಲ್ಲಿ ಕೂದಲು ಕೀಳುವ ಒಂದು ಸಂದೇಶ ಇಡೀ ಮಾನವ ಕುಲಕ್ಕೆ ಅಪಮಾನ ಮಾಡ್ತಕ್ಕಂಥ, ಅದರ ಜೊತೆಗೆ ಜಾತಿ ಸಂಘರ್ಷಕ್ಕೂ ನಾನು ಹೇಳಿದ್ದ. ಒಬ್ಬ ಜನಪ್ರತಿ ಆಯ್ಕೆ ಆದ ಮೇಲೆ ಎಲ್ಲರಿಗೂ ಸಲ್ಲುವಂಥವು, ಸಮಾಜದ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಬಗೆಯ ಜನರಿಗೆ ಸಲ್ಲುವಂಥವರು ಮತ್ತು ಶಾಸಕರು ಆಗಿರ್ತಾರೆ. ಮತ ಯಾರು ಹಾಕಿರ್ಬೇಡಿ, ಶಾಸಕರಾದ್ಮೇಲೆ ಇಡೀ ಕ್ಷೇತ್ರದ ಪ್ರತಿಯೊಬ್ಬರ ಶಾಸಕ ಅಂಥವ್ರು ಇವತ್ತು ಮನಸ್ಸಿಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತನಾಡುವಂಥ ಚಪಲಿಕೆ ಅಡ್ಡ ಬಿದ್ದಿದ್ದ. ಯಾಕೆ ಅಂತ ನಮ್ಗೆ ಅರ್ಥ ಆಗ್ತದೆ. ತೊಡೆ ತಟ್ಟವ್ರು ಯಾರು, ಕೈಗೆಸೋರು ಯಾರು, ಕೂತು ಕೇಳೋರು ಯಾರು, ಯಾವುದೇ ಜ್ಞಾನ ಇಲ್ಲವರು, ಜವಾಬ್ದಾರಿ ಇಲ್ಲವರು, ಬೀದಿಯಲ್ಲಿ ನಿಂತವರು. ಈ ಬೀದಿಯಲ್ಲಿ ನಿಂತವರನ್ನೂ ಮೀರಿ ಈ ಎಲ್ಲ ನಡವಳಿಕೆಗಳನ್ನು ಒಮ್ಮೆಲೆ ಪ್ರದರ್ಶನ ಮಾಡುವಂಥ ಈ ಮನುಷ್ಯ ಅಲ್ಲಿಯ ಜನರನ್ನು ಕೆರಳಿಸ್ತಾರೆ, ಪ್ರಚೋದಿಸ್ತಾರೆ. ಪ್ರಚೋದನೆ ಮಾಡಿದ ಮೇಲೆ ಜನಸಾಮಾನ್ಯರು ಒಬ್ಬ ಜವಾಬ್ದಾರಿ ಜನಪ್ರತಿನಿಧಿ ಈಗ ನಡ್ಕೊಂಡ ಮೇಲೆ ಜನಸಾಮಾನ್ಯರು ಅಧಿಕ ಪ್ರತಿಕ್ರಿಯೆ ಕೊಡದೇ ಇರ್ತಾರ? ಆ ಪ್ರತಿಕ್ರಿಯೆಗೆ ಕಾರಣ ಇವರೇ. ಇವರ ಈ ಘಟನೆಯ ಮೇಲೆ ಪೊಲೀಸ್ ಇಲಾಖೆ ಯಾವುದೇ ದೂರನ್ನು ದಾಖಲು ಮಾಡಿಕೊಳ್ಳಲ್ಲ. ಆದ್ರೆ ಯಾರು ಮುಕ್ತ ಜನರಿರ್ತಾರೋ ಆ ಭಾವನೆಗಳಿಗೆ ಈ ಕೆರಳಿಸಿದ ಪ್ರಸಂಗಕ್ಕೆ ತುತ್ತಾದಂಥವರು ಅವರ ಮೇಲೆ ಇವತ್ತು ಕೇಸ್ಗಳು ದಾಖಲಾಗ್ತದೆ. ಎಂತ ವಿಪರ್ಯಾಸ! ಯಾರು ಈ ಸಂಘರ್ಷಕ್ಕೆ ಹೇಳ್ತಾರೋ, ಯಾರು ತೇಜವಧೆ ಮಾಡಿದ್ರು, ಯಾರು ಕುಮಾರಸ್ವಾಮಿ ಅವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಅಸಹ್ಯವಾದ ಮಾತುಗಳನ್ನಾಡಿದ್ರು, ಯಾರು ಕೂದಲನ್ನು ಕಿತ್ತು ಸಂಕೇತ ಕೇಳ್ತಾ ಇದ್ರು, ಅದು ಬೇರೆ ಸಂದೇಶವನ್ನು ಕೊಡುವಂತೆ ತೊಡೆ ತಡ್ತಾರೆ, ತೊಳೆ ಎರಿಸ್ತಾರೆ. ಇಂಥವ್ರ ಬಗ್ಗೆ ಕೇಸೇ ಇಲ್ಲ. ಏನಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನ್ ಮಾಡಿದ್ದಾರೆ, ದೇವೇಗೌಡರು ಏನ್ ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು ಮಾಡೋ ಕೆಲಸವನ್ನ ಇವರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಎರಡು ಬಾರಿ ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ವೃದ್ಧರಿಗೆ, ಅಂಗವಿಕಲರಿಗೆ, ವಿಧೇಯವರಿಗೆ ವೇತನ ಕೊಡುವುದರ ಜೊತೆಗೆ ವೇತನವನ್ನು ದುಪ್ಪಟ್ಟು ಮಾಡಿದ ಕೀರ್ತಿ ಅವರಿಗೆ. ತಮ್ಮ ಇಡೀ ಸರ್ಕಾರವನ್ನು ಜನರ ಬಳಿಗೆ ತೆಗೆದುಕೊಳ್ಳುವಂತ ಕೀರ್ತಿ ಅವರಿಗೆ. ಗ್ರಾಮ ವಾಸ್ತವ್ಯದ ಮೂಲಕ ಒಂದು ಸರ್ಕಾರವನ್ನೇ ಜನರ ಬಳಿ ತಗೊಳ್ಳುವಂಥವರು ಕುಮಾರಸ್ವಾಮಿ ಅವರು. ಅದು ಈ ದೇಶಕ್ಕೆ ಮಾದರಿಯಾಗಿದೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ಸುತ್ತೆ. ದೇವೇಗೌಡರು ಏನ್ ಮಾಡಿದ್ರಿ ಅಂತಾರೆ, ದೇವೇಗೌಡರು ಏನ್ ಮಾಡಲಿಲ್ಲ. ಬಹುಶಃ ಕೇಂದ್ರ ಸರ್ಕಾರದಿಂದ ಯಾರಾದರೂ ನೀರಾವರಿ ಯೋಜನೆಗೆ ಸಾವಿರಾರು ಕೋಟಿ ಹಣ ಕೊಟ್ಟು ದೇವೇಗೌಡರು ಪ್ರಧಾನಿ ಅಂತ ಒಬ್ಬ ಸಾಮಾನ್ಯ ತಾಲೂಕು ಸದಸ್ಯರಾಗಿ, ಆನಂತರ ವಿಧಾನಸಭಾ ಸದಸ್ಯರಾಗಿ, ಪ್ರತಿಪಕ್ಷದ ನಾಯಕರಾಗಿ, ಆನಂತರ ನೀರಾವರಿ ಮತ್ತು ಲೋಕೋಪಯೋಗಿ ಸಚಿವರಾಗಿ, ಆನಂತರ ಮುಖ್ಯಮಂತ್ರಿಗಳಾಗಿ, ಆನಂತರ ಈ ದೇಶದ ಪ್ರಧಾನಿಯಾಗಿ ಅಗಾಧವಾದ ಕೆಲಸಗಳನ್ನು ಮಾಡಿದ್ದಾರೆ. 10 ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ, ನಾಲೆಗಳನ್ನು ತೋರಿಸಿದ್ದಾರೆ ಮತ್ತು ಜನರಿಗೆ ಕುಡಿಯುವ ನೀರಿನ ಜೊತೆಗೆ ಸರ್ಕಾರವನ್ನು ಜನರ ಬಳಿಗೆ ಕೊಂಡೊಯ್ದಿದ್ದಾರೆ. ಇವತ್ತು ಪಂಜಾಬ್ನಲ್ಲಿ ದೇವೇಗೌಡರ ಹೆಸರಿಗೆ ಭತ್ತದ ತೆರಿಗೆ ಹೆಸರು ಇಟ್ಟಿದ್ದಾರೆ. ಪಂಜಾಬ್ನಲ್ಲಿ ಈಶಾನ್ಯ ಭಾರತ ಜನ ನೆನೆಸ್ಕೊಳ್ತಾರೆ. ಜಮ್ಮು ಕಾಶ್ಮೀರಕ್ಕೆ ಧೈರ್ಯವಾಗಿ ಹೋಗಿ ಬಂದಂಥವರು ದೇವೇಗೌಡರು. ಇಡೀ ಜನ ಮೆಚ್ಚುವಾಗೆ ಕೇವಲ 14 ತಿಂಗಳು ನಡ್ಕೊಂಡಂತ ಕೀರ್ತಿ ದೇವೇಗೌಡರು ಸಂತಾರೆ. ದಕ್ಷಿಣ ಆಪಾದನೆಗಳನ್ನು ಮಾಡ್ತಾ ನಮ್ಮ ಜೆಡಿಎಸ್ನ ವತಿಯಿಂದ ಅವರು ಪಡ್ಕೊಂಡಂತ CA ಅಬ್ಜೆಕ್ಷನ್ ಆಗಿ ಅದು ಹೈಕೋರ್ಟ್ ಅಲ್ಲಿ ಇತ್ತು. ಹೈಕೋರ್ಟ್ ಆರ್ಡರ್ ಮಾಡ್ತು, ನೀವು ತಗೊಂಡಿರೋ ರೀತಿ ಸರಿಯಲ್ಲ. ಅದನ್ನ ಇಟ್ಕೊಂಡು ನೀವು ದೇವೇಗೌಡರ ಕುಟುಂಬದ ಮೇಲೆ, ಕುಮಾರಣ್ಣವ್ರ ಕುಟುಂಬದ ಮೇಲೆ ಬಹಳ ಅಸಹ್ಯ ಭಾಷೆಗಳಿಂದ ಅವ್ರನ್ನ ಖಂಡಿಸ್ತಾ ಹೋದ್ರು. ಅದು ಸಾರ್ವಜನಿಕವಾಗಿ ಮತ್ತೆ ಅದೇ ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮತ್ತೆ ಅಭಿಮಾನಿಗಳು ಅವ್ರದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಕೊಡಲಿಕ್ಕೆ ಅಂತ ಆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಹೋದ್ರು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಜಿಲ್ಲಾಡಳಿತ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ.
ಅಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಪಕ್ಷದ ಎಲ್ಲ ಜಾತಿಯ ನಾಯಕರುಗಳನ್ನ ಕರೆದಿರ್ತಾರೆ. ಆದರೆ ಅಲ್ಲಿ ಪ್ರತಿಭಟನೆ ಮಾಡಿದಂಥವ್ರು ನೂರಾರು ಜನ. ಆದ್ರೆ ನೀವು ಅರೆಸ್ಟ್ ಮಾಡೋದು ಯಾರನ್ನ ಅಂತಂದ್ರೆ ಕೇವಲ JDS ನ ಕಾರ್ಯಕರ್ತರು. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ಆದ್ರೆ ಅವ್ರನ್ನೆಲ್ಲ ಬಿಟ್ಟು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟು, ಬಿಜೆಪಿ ಕಾರ್ಯಕರ್ತರನ್ನ ಬಿಟ್ಟು JDS ಕಾರ್ಯಕರ್ತರನ್ನ ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ರಿ? ಅಂದ್ರೆ ನಿಮ್ಮ ದ್ವೇಷ JDS ಮೇಲೆ ಇದೆ, ನಿಮ್ಮ ದ್ವೇಷ ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ JDS ನಾಯಕರ ಮೇಲಿದೆ. ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, DK ಶಿವಕುಮಾರ್ ಇರ್ಬೋದು ಅಥವಾ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗ ಆಗ್ಬೋದು, ಟಾರ್ಗೆಟ್ ಅನ್ನು ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರು. ಏನಂತಂದ್ರೆ ಜಿಲ್ಲೆಗೆ ಇಬ್ಬಿಬ್ಬರು ಈ ತರದ ವ್ಯಕ್ತಿಗಳನ್ನ ದೇವೇಗೌಡರನ್ನಾಗ್ಲಿ, ದೇವೇಗೌಡ ಕುಟುಂಬನಾಗ್ಲಿ, ಕುಮಾರಸ್ವಾಮಿ ಅವ್ರನ್ನಾಗ್ಲಿ ಬೈಲಿಕ್ಕೆ ಜಿಲ್ಲೆಗೆ ಒಬ್ಬೊಬ್ಬರು ರೆಡಿ ಮಾಡಿದ್ರು. ಉದಾಹರಣೆಗೆ ರಾಮನಗರದಲ್ಲಿ ಬಾಲಕೃಷ್ಣ ಅಥವಾ ಇಕ್ಬಾಲ್ ಹುಸೇನ್, ಮಂಡ್ಯದಲ್ಲಿ ಉದಯ್ ಅಥವಾ ರಮೇಶ್ ಬಂಡಿ ಸಿದ್ದೇಗೌಡ, ಹಾಸನ್ಗೆ ಹೋದ್ರೆ ರವಿಗಣಿಗ, ಹಾಸನ್ಗೆ ಹೋದ್ರೆ ಶಿವಲಿಂಗೇಗೌಡರು, ಈ ಕಡೆ ಬಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಇಂಥ ಒಬ್ಬ ಸೇಫ್ ವ್ಯಕ್ತಿ, ಮೈಸೂರಿಗೆ ಹೋದ್ರೆ ಲಕ್ಷ್ಮಣ್ಣು, ಬೆಂಗಳೂರಿಗೆ ಬಂದ್ರೆ ಬಹಳ ಜನ ಬೆಂಗಳೂರಲ್ಲಿ ಮಾತಾಡೋದು. ಆದ್ರೆ ನಾನು ಕೇಳೋದಿಷ್ಟೇ, ನಿಮ್ಮ ಟಾರ್ಗೆಟ್ ಏನು? ನಿಮಗೆ ಭಯ ಇರೋದು ಬಿಜೆಪಿ ಮೇಲಲ್ಲ, ನಿಮಗೆ ಭಯ ಇರೋದು JDS ಮೇಲೆ, JDS ನಾಯಕರ ಮೇಲೆ, ಕುಮಾರಣ್ಣ ಅವ್ರ ಮೇಲೆ, ದೇವೇಗೌಡರ ಮೇಲೆ. ಪದೇ ಪದೇ ನೀವು JDS ನ ಟಾರ್ಗೆಟ್ ಏನು ಇವತ್ತಿಂದ ಮಾಡ್ತೀರಾ? 1978ರಿಂದ ಮಾಡ್ತಿದ್ದೀರಿ. ಸಾಧ್ಯವಾದಷ್ಟು ಶಾಸಕರನ್ನ ನಮ್ಮ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಕರ್ಕೊಂಡು ಹೋಗಿದ್ದೀರಿ, ಬೆಳೆಸ್ಕೊಂಡಿದ್ದೀರಿ ಈ ಪಕ್ಷನ. ಆದ್ರೆ ವೈಯಕ್ತಿಕ ದ್ವೇಷಗಳು ಯಾಕೆ ನಿಮಗೆ? ಅಥವಾ ಒಬ್ಬ ಅಸಹ್ಯ ಶಾಸಕ ಹೇಳ್ತಾನೆ ಕುಮಾರಸ್ವಾಮಿ ಅವರದು ಪಂಚೆ ಒಂದು ಬಿಟ್ರೆ ಮಿಕ್ಕಿದ್ದೆಲ್ಲ ಆಡಂಬರ ಅಂತ. ಆಯ್ತು, ನೀನು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿದಷ್ಟೇ ಅಸಹ್ಯವಾಗಿ ನಿನ್ನ ಪಕ್ಷದ ನಾಯಕರುಗಳ ಬಗ್ಗೆ ಮಾತಾಡ್ತೀಯಾ? ನಿನ್ನ ಪಕ್ಷದ ನಾಯಕರುಗಳ ಬಗ್ಗೆ ಎಷ್ಟು ಉದಾಹರಣೆ ಕೊಡ್ಲಿ? ರೋಡ್ ವಾಚ್ ಕಟ್ಕೊಂಡವ್ರು ಯಾರು? ಸಿಕ್ಕಾಕೊಂಡವ್ರು ಯಾರು? ಅದನ್ನ ಕೊನೆಗೆ ಸರೆಂಡರ್ ಮಾಡಿದವ್ರು ಯಾರು? ಶಿವಕುಮಾರ್ ಅವ್ರ ಹತ್ರ ಫಸ್ಟ್ ಎಲೆಕ್ಷನ್ ನಲ್ಲಿ ಇದ್ದಂತ 7 ಲಕ್ಷದ ಅಫಿಡವಿಟ್ ಅಸೆಂಬ್ಲಿನಲ್ಲಿ ಇವತ್ತು 1450 ಕೋಟಿ ಬಂದಿದೆ. ಎಲ್ಲಿದೆ ಅಂತ ಕೇಳ್ತೀಯಾ? ಕೇಳಿದೆಯಾ ಇಲ್ಲಿವರೆಗೂ? ನೀನೆಂತ ಅಸಹ್ಯ ಶಾಸಕ ಅಂತಂದ್ರೆ, ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ನೀವು ಸೋಮೋಟೋ ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೊಂತೀವಿ, ಯಾರನ್ನ? JDS ಕಾರ್ಯಕರ್ತರು. ಆ ಘಟನೆ ನಡೆದಿದ್ದಲ್ಲಿ ಉದಾಹರಣೆ ನಮ್ಮ ಅಖಿಲ್ ರೆಡ್ಡಿ ಗಲಾಟೆ ಮಾಡಿದ್ದು ಆಡಿಟೋರಿಯಂ ಒಳಗಡೆ. ಅವನೇನು ಚಪ್ಪಲಿ ಎಸ್ತಿರ್ಲಿಲ್ಲ, ಅವನೇನು ಅಧಿಕಾರಕ್ಕೆ ಹೋಗಿಲ್ಲ. ಅದು ಒಳಗಡೆ ಮಾಡಿದಂತ ಗಲಾಟೆಗೆ ಅವನ್ನ ನೀವು FIR ಮಾಡ್ತೀವಿ. ಆದ್ರೆ ಚಪ್ಪಲಿ ಎಸ್ತವನು FIR ಮಾಡ್ತೀವಿ. ಚಪ್ಪಲಿ ಎಸೆಯೋದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು? ಇದೇ MG ರೋಡ್ ಸರ್ಕಲ್ ಅಲ್ಲಿ ಒಬ್ಬ ಮಾಜಿ ಡಾನ್ ಮಗ ಕಾರನ್ನ ರ್ಯಾಶ್ ಆಗಿ ಓಡಿಸ್ದ ಅಂತ ಹೇಳಿ ಅವ್ನ FIR ಹಾಕಿ ಅವ್ರ ಮೇಲೆ ಜೈಲಿಗೆ ಕಳ್ಸಕ್ ಮಾಡಿದ್ವಿ. ಆದ್ರೆ ಸಾರ್ವಜನಿಕವಾಗಿ ಇವರು ಪೊಲೀಸ್ ಅಧಿಕಾರಿಗಳ ಮುಂದೆ ಕುತ್ಕೊಂಡು ಮೀಸೆ ತಿರುವಿ ಕೂದಲು ಕಿತ್ತಾಕಿ SC ST ಗೆ ಜೈ, OBC ಗೆ ಜೈ ಅಂತ ಹೇಳಿದಂತ ವ್ಯಕ್ತಿಗೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದೀನಿ ಇಲ್ಲಿವರೆಗೂ? ಸೋಮೋಟ ಕೇಸ್ ತಗೊಳ್ಳಿಲ್ಲ, ನಿಮ್ಗೆ ಸರ್ಕಾರದ ಭಯ ಮತ್ತೆ ಇನ್ನೊಂದು ಭಯ. ಆದ್ರೆ ನಮ್ಮ ಪ್ರದೀಪ್ ಅವ್ರು ಹಾಕೋದು ಮತ್ತೆ ಜಿಲ್ಲಾ ಅಧ್ಯಕ್ಷರಾದ ಮುನಿಯಪ್ಪನವರು ಎರಡೂ ಕಡೆ SP ಗೆ, DYSP ಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟು 24 ಗಂಟೆ ಆಗಿದೆ ಕಂಪ್ಲೇಂಟ್ ಕೊಟ್ಟು. ಅದಾದ್ಮೇಲೆ ಬಿಜೆಪಿಯ ನಾಯಕರುಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ? ಯಾರನ್ನ ಕಾಯ್ತಾ ಇದ್ದೀರಿ? ಹಾಗಾದ್ರೆ ಯಾರನ್ನ ಕೇಳಬೇಕು ನೀವು? ಇಂಥ ಅಸಹ್ಯ ಒಬ್ಬ ಶಾಸಕರಿಗೆ ನಾನು ಇನ್ನೂ ಒಂದು ಆಶ್ಚರ್ಯ ಸಂಗತಿ, OBC ಗೆ ಜೈ ಮತ್ತೆ SC ST ಗೆ ಜೈ ಅಂತೀರಿ. ಅದು ಜಯಂತಿ ಆಗ್ತಾ ಇರೋದು ಯಾವುದು? ಕೆಂಪೇಗೌಡ ಜಯಂತಿಗೆ. ಜಾತಿ ಸಂಘರ್ಷನ, ಜಾತಿನ ಪ್ರಚೋದನೆ ಮಾಡಿ ಇನ್ನೊಬ್ಬ ಜಾತಿಗೆ ಅವಮಾನ ಮಾಡದಂತ ಆಗ್ಲಿಲ್ವಾ ಇದು? ಅದು ಆ ಕಾನೂನಲ್ಲಿ ಬರಲ್ವಾ ಈ ಕೇಸ್ ಹಾಕ್ಲಿಕ್ಕೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಪುಣ್ಯಾತ್ಮ ನೀನು OBC ಮುಖ್ಯಮಂತ್ರಿನ ನಿಂದೇ ಪಕ್ಷದ ನಾಯಕರು ಕೆಳಗಿಳಿಸಿದಾಗ ಎಲ್ಲಪ್ಪ ಇದ್ದೆ ನೀನು? ಸಿದ್ದರಾಮಯ್ಯನವ್ರ ಪರ ಇದ್ದ ನೀನು? ಬೆಳಿಗ್ಗೆನೆ ತೋಡೋಗಿ DK ಶಿವಕುಮಾರ್ ಕಾಲಿಗೆ ಬಿದ್ದು DK ಶಿವಕುಮಾರ್ ಜೈ ಅಂದೆ. ಕುಮಾರಸ್ವಾಮಿ ಮನೆ ಬಾಗಿಲು ಕಾಯಿ ಅಂತ ನಾವ್ ಹೇಳಿದ್ವಾ? ಈಗ DK ಶಿವಕುಮಾರ್ ಮನೆ ಬಾಗಿಲು ಕಾಯ್ತದಾರೆ ಯಾರು? ನೀನಲ್ವಾ? ಇಂಥ ಅಸಹ್ಯ ಶಾಸಕರುಗಳು ಅಸೆಂಬ್ಲಿಗೆ ಬಂದಿರೋದು ನಮ್ಮ ದುರ್ದೈವ. ಹಾಗಾಗಿ ನಾವು ಬಯಸೋದೇನು ಅಂತಂದ್ರೆ, ರಾಜ್ಯದ JDS ಪಕ್ಷದ ವತಿಯಿಂದ ಮತ್ತೆ ಕೆಂಪೇಗೌಡ ಸಮಾಜದ ಎಲ್ಲ ಜನರ ವ್ಯಕ್ತಿಯಿಂದ, ಚಿಕ್ಕಬಳ್ಳಾಪುರದ ಎಲ್ಲ ಬಂದಿರ್ತಕ್ಕ 107 ಜನ ಕೇಸ್ ಹಾಕಿದ್ದಾರೆ. 27 ಜನ ಹೆಸರಾಕ್ಬಿಟ್ಟು, 20 ಜನ ಹೆಸರಾಕ್ಬಿಟ್ಟು ಮಿಕ್ಕಿದ ಅದರ್ಸ್ ಅಂತ ಹಾಕಿದ್ದಾರೆ. ಅಂದ್ರೆ ಇವ್ರಿಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋದು, ನೀವು ಬೇಡ ಆದ್ರೆ ಬಿಟ್ಬಿಡೋದು. ಕಾಂಗ್ರೆಸ್ ಅವರ 15 ಜನ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ. ಹಾಗಾಗಿ ಇಂಥ ಅಸಹ್ಯ ಶಾಸಕ ಇನ್ನು ಮುಂದೆ ಸಾರ್ವಜನಿಕವಾಗಿ ಚಿಕ್ಕಬಳ್ಳಾಪುರ ಜನ ಬುದ್ಧಿ ಕಲಿಸ್ತಾರೆ.
ಚಿಕ್ಕಬಳ್ಳಾಪುರಕ್ಕೆ ಕುಮಾರಸ್ವಾಮಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ರು ಕುಮಾರಸ್ವಾಮಿ ಸುಮ್ಮನೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಾದ ಕುಮಾರಸ್ವಾಮಿ ರೇಟ್ ಕೊಟ್ಟರು ಅಂತ ಇನ್ನಿತ್ತೆ ದಾಖಲೆ ತೆಗೆದು ನೋಡು ಗೊತ್ತಾಗತ್ತೆ. ಹಾಗಾಗಿ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದಂತ ಹೇಳಿಕೆಯನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವತ್ತು ಜಿಲ್ಲಾಡಳಿತ ಇತ್ತು, ವಿಶೇಷವಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿತ್ತು, ಅವರ ಮುಂದೆ ಘಟನೆ ನಡೆದಿದೆ. ಆದ್ರೆ ಈ ಘಟನೆಯ ಸುಮೋಟೋ ಕೇಸನ್ನ ದಾಖಲು ಮಾಡಿ 157 ಜನರ ಮೇಲೆ FIR ದಾಖಲು ಮಾಡ್ತೀರಿ. ತಕ್ಷಣವೇ 7 ಜನ ಇನ್ನೂ ಮನೆಗೆ ಹೋಗಿರಲಿಲ್ಲ ಅವರ ಕಾರ್ಯಕ್ರಮವನ್ನು ಮುಗಿಸಿ ಅಂತವನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ. ಆದ್ರೆ ಜಯಂತಿ ಕಾರ್ಯಕ್ರಮದಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ಕಾರ್ ರೂಫ್ ಅನ್ನ ಓಪನ್ ಮಾಡಿ, ಮೀಸೆಯನ್ನ ತಿರುಗಿಸಿ, ತೊಡೆಯನ್ನ ತಟ್ಟಿ, ಕೂದಲನ್ನ ಕಿತ್ತು, ದುರ್ವರ್ತನೆ ತೋರಿಸಿ, ಕುಸ್ತಿಗೆ ಆಹ್ವಾನಿಸುವಂತೆ ಜನರನ್ನ ಪ್ರಚೋದಿಸಿ, OBC SC ST ಗಳಿಗೆ ಜೈಕಾರವನ್ನು ಕೂಗಿ ಜಾತಿ ವೈಷಮ್ಯವನ್ನು ಮೂಡಿಸಿದಂತಹ ಈ ಪ್ರದೀಪ್ ಈಶ್ವರ್ ವಿರುದ್ಧ ಈ ಕ್ಷಣಕ್ಕೂ ದೂರು ದಾಖಲಾಗಿಲ್ಲ. ಯಾಕೆ ದೂರು ದಾಖಲಾಗಿಲ್ಲ? ಪ್ರಿಯಾಂಕಾ ಖರ್ಗೆ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಮಾತಾಡ್ತಾರೆ, ಬೆಳಿಗ್ಗೆ ಹೇಳ್ತಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಈ ನಡವಳಿಕೆಯನ್ನ, ಈ ದುರ್ವರ್ತನೆಯನ್ನ, ಈ ಅಸಹ್ಯ ನಡವಳಿಕೆಗಳನ್ನ, ಕೂದಲು ಕೀಳುವ ಸಂಸ್ಕೃತಿಯನ್ನ ಈ ಕಾಂಗ್ರೆಸ್ ಪಕ್ಷ ಒಪ್ಪುತ್ತಾ? 150 ವರ್ಷ ಇತಿಹಾಸವನ್ನ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದೆಯಾ? ಗೃಹ ಇಲಾಖೆ ಏನಾದರೂ ಜೀವಂತವಾಗಿದೆಯಾ? ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಬಂದಂತಹ ವ್ಯಕ್ತಿಗಳ ಅಹವಾಲನ್ನು ಸ್ವೀಕರಿಸಬೇಕಾದಂತಹ ವ್ಯಕ್ತಿ ಚಹಾ ಕುಡಿತಾ, ಪತ್ರಿಕೆಗಳನ್ನ ಓದುತ್ತಾ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರಲ್ಲ, ಇದು ಈ ನಡೆಯನ್ನ ಈ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪಕ್ಷದ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ಬೆಂಬಲಿಸ್ತಾರ? ನಾವು ಅವರ ಪರವಾಗಿ ನಿಲ್ತೀವಿ ಅನ್ನೋ ಮಾತನ್ನ ಹೇಳ್ತಾರಲ್ಲ BK ಹರಿಪ್ರಸಾದ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ಯಾವ ನೈತಿಕ ನೆಲೆಗಟ್ಟಿನ ಆಧಾರದ ಮೇಲೆ ನೀವು ಅವ್ರು ಸಪೋರ್ಟ್ ಮಾಡ್ತೀರಾ? ಇದು ಕಾಂಗ್ರೆಸ್ ಸಂಸ್ಕೃತಿಯ? ಇದನ್ನ ನೀವು ಹೇಳ್ಕೊಡ್ತಕ್ಕಂಥದ್ರ? ಇದನ್ನ ನೀವು ಹೋಗಿ ರಸ್ತೆಗಳಲ್ಲಿ ಜನರನ್ನ ಪ್ರಚೋದಿಸಿ ಜಾತಿಗಳ ವಿಷಯದಲ್ಲಿ, OBCಗಳ ವಿಷಯದಲ್ಲಿ, SC STಗಳ ವಿಚಾರದಲ್ಲಿ ನೀವು ಮಾತಾಡ್ತೀರಿ ಅನ್ನೋದಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಕಾನೂನು ಬಗ್ಗೆ ಮಾತಾಡ್ತಾರೆ, ಅದ್ಯಾವ RSS ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ದುರ್ವರ್ತನೆ ತೋರಿದ ಸಾರ್ವಜನಿಕ ಸ್ಥಳದಲ್ಲಿ, ಅದು ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ, IAS IR ಆಫೀಸರ್ಗಳ ಮುಂದೆ, IPS ಆಫೀಸರ್ಗಳ ಮುಂದೆ ನೀವು ಈ ರೀತಿ ವರ್ತನೆ ತೋರಿದ್ರಿ. ಇಂಥ ವರ್ತನೆ ತೋರಿರ್ತಕ್ಕಂಥ ಶಾಸಕರನ್ನ ಈ ಕೂಡಲೇ ಬಂಧಿಸಬೇಕಾಯಿತು. ಯಾಕೆಂತಂದ್ರೆ ಅವ್ರನ್ನ ಬಂಧಿಸಲಿಕ್ಕೆ ನಿಮಗೆ 3 ಕಾರಣಗಳಿವೆ. ಒಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ 353, 189, 299 ಭಾರತೀಯ ಸಂವಿಧಾನ. ಇದನ್ನ ಅವ್ರನ್ನ ಬಂಧಿಸಲೇಬೇಕು. ಇದೆಲ್ಲ ನಾನ್ ಬೇರೆಲ್ಲ. ಯಾಕೆ ಅಂತಂದ್ರೆ ಅನ್ಲಾಫುಲ್ ಅಸೆಂಬ್ಲಿ ಇರ್ಬೋದು, ಇನ್ಸಲ್ಟ್ ಕ್ಯಾಸ್ಟ್ ಇರ್ಬೋದು, ನೀವು ಎಲ್ಲ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾದದ್ದು. ನನಗನ್ಸುತ್ತೆ ಬಿಡದಿಗೆ ಪ್ಯಾರಲಲ್ ಆಗಿ ಒಂದು ಒಳಸಂಚನ್ನ ರೂಪಿಸಿ, ಇದೊಂದು ಪೂರ್ವ ನಿಯೋಜಿತ ಸಂಚನ್ನ ಮಾಡಿ ಪ್ರದೀಪ್ ಈಶ್ವರ್ ಅವರು ಈ ಹೇಳಿಕೆಯನ್ನ ಮಾಡಿದರು. ಮತ್ತೆ ಆ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರವರನ್ನು ಸಹ ಅವಮಾನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾದ ಕೆಂಪೇಗೌಡ ಜಯಂತಿಗೆ ಶುಭಾಶಯಗಳು ಅಂತಾರೆ. ಅವರ ಹೇಳಿಕೆ ವ್ಯಂಗ್ಯವಾಗಿದೆ. ಕೆಂಪೇಗೌಡರನ್ನು ಸಹ ವ್ಯಂಗ್ಯವಾಗಿ ಅವಮಾನ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನ ನಮ್ಮ ಪಕ್ಷ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಇವತ್ತು ಸುಮೋಟೋ ದಾಖಲೆ ಏನು ಮಾಡಿದೀವಿ, ಏಕಪಕ್ಷೀಯವಾಗಿ ಒಂದು ಪಕ್ಷಕ್ಕೆ ಸೇರಿದ ವ್ಯಕ್ತಿಗಳನ್ನು ಮಾತ್ರ ನೀವು ಅರೆಸ್ಟ್ ಮಾಡಿದಿರಿ. ನೀವು ಪಕ್ಷಾತೀತವಾಗಿ ಯಾರಲ್ಲಿ ಗಲಾಟೆ ಮಾಡಿದ್ರು, ಯಾರು ಈ ಇನ್ಸ್ಪಿರೇಷನ್ ಮಾಡಿದ್ರು, ಯಾರು ಪ್ರಚೋದನೆ ಮಾಡಿದ್ರು, ಯಾರನ್ನ ಇನ್ಸ್ಟಿಗೇಟ್ ಮಾಡಿದ್ರು, ಅವ್ರನ್ನ ಈ ಕ್ಷಣದವರೆಗೂ ಅರೆಸ್ಟ್ ಮಾಡಿದ್ರು. ನಾನು ವರಿಷ್ಠಾಧಿಕಾರಿಯಿಂದ ಭೇಟಿ ಮಾಡಿ ಮಾತಾಡಿದ್ರೆ ಒಂದು ಮಾತನ್ನು ಮಾಡಿ ನಾನು ಹೇಳಿದವ್ರಿಗೆ, ಸರ್ ಈ ಜಿಲ್ಲೆಗೆ ನೆಮ್ಮದಿ ಬರಬೇಕು, ವಿಶೇಷವಾಗಿ ನಿಮ್ಗೆ ನೆಮ್ಮದಿ ಸಿಗಬೇಕು ಅಂದ್ರೆ ಪೊಲೀಸ್ ಇಲಾಖೆಗೆ ಅವ್ನ ಅರೆಸ್ಟ್ ಮಾಡಿ, ಪೊಲೀಸ್ ಇಲಾಖೆಗೆ ನೆಮ್ಮದಿ ಸಿಗಬೇಕು ಅಂದ್ರೆ ಅರೆಸ್ಟ್ ಮಾಡಿ, ನಿಮ್ಮ ತಾಕತ್ತನ್ನ ಪ್ರೂವ್ ಮಾಡಿ ಸರ್. ಇವತ್ತು ಕಾನೂನು ಗೌರವಿಸಿ ಸರ್, ನೀವು ಏನು ಸಂವಿಧಾನ ಗೌರವಿಸಿ ಸರ್, ಅವ್ನ ಅರೆಸ್ಟ್ ಮಾಡಿ ಸರ್.
ನಿಮ್ಮ ಮುಂದೆ ನಡೆದಿರ್ತಕ್ಕಂಥ ಘಟನೆ. ನಾನು ಹೇಳಿದೆ ಅವ್ರಿಗೆ, ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಮೀಸೆ ತಿರುಗಿದ್ರೆ ತೊಡೆ ತಟ್ಟಿದ್ರೆ ನೀವು ಬಿಡ್ತಾ ಇದ್ದ ಸರ್? ಯಾಕೆ ಅದಕ್ಕೋಸ್ಕರ ನೀವು ಅವ್ರನ್ನ ಬಿಟ್ಟಿದ್ದೀರಿ ಸರ್ ಅಂದ್ರೆ ಅವರು ಒಂದು ಮಾತನ್ನು ಆಡಲಿಲ್ಲ, ಮೌನವಾಗಿ ಒಂದು ನಗ್ಬಿಟ್ಟು ಸುಮ್ಮನಾದ್ರು. ಕದಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಥವಾ ಏನು ಪ್ರಯತ್ನವನ್ನು ಪಟ್ಟು ನಮ್ಮ ನಾಡಕರು ಕೆಂಪೇಗೌಡರ ಜಯಂತಿಯ ದಿವಸ ಅವರು ಮಾಡಿದಂಥ ಒಂದು ಪ್ರಯತ್ನ ಏನಿದೆ ನಿಜಕ್ಕೂ ನಾಚಿಕೆಗೇಡಿನ ವಿಷಯ. ನಾವೆಲ್ಲರೂ ಸಹ ನಾಡಿನ ಜನತೆ ಕಲೆಯನ್ನು ರಚಿಸಬೇಕು. ಯಾಕೆಂತಂದ್ರೆ ನಾಡಕರು ಕೆಂಪೇಗೌಡರು ಈ ನಾಡಿನ ಎಲ್ಲ ಸಮಸ್ತ ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಒಂದು ನಾಡನ್ನು ಕಟ್ಟತಕ್ಕಂಥ ಒಂದು ಕ್ರಿಯೆಯನ್ನು ಮಾಡಿದಂಥ ಪುಣ್ಯಾತ್ಮರು. ಅಂಥವರ ಜಯಂತಿಯಲ್ಲಿ ಈ ರೀತಿಯ ಜಾತಿ ವೈಷಮ್ಯವನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಪ್ರದೀಪ್ ಈಶ್ವರ್ ಅವರನ್ನ ನಾವು ಯಾವ ರೀತಿ ಧಿಕ್ಕರಿಸಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮಗೆ ಇದು ಅಸಹ್ಯವನ್ನು ಸೃಷ್ಟಿ ಮಾಡಿದೆ. ಪ್ರದೀಪ್ ಈಶ್ವರ್ ಅವರು ಮಾತನಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಈಗಾಗಲೇ ನಮ್ಮ ಪ್ರದೀಪ್ ಪ್ರಸ್ತಾಪ ಮಾಡಿದಾಗ ಒಂದು ಮಾತನ್ನ ಹೇಳ್ತಾರೆ. ವಿಜಯನಗರದ ಕೃಷ್ಣದೇವರಾಯರು ತನ್ನ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದಂಥ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾರೆ. ಎಷ್ಟು ವ್ಯಂಗ್ಯವಾಗಿ ಹೇಳ್ತಾರೆ ಲೆಕ್ಕ ಹಾಕಿ. ಈಗ ಒಂದು ವಿಷಯ ಅಲ್ಲೂ ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ನಾಡಕರು ಕೆಂಪೇಗೌಡರು ಇದೇ ವಿಜಯನಗರ ಕಾಲದಲ್ಲಿ ಏನು ಕೃಷ್ಣದೇವರಾಯರ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಸಾಮಂತರಾಗಿರಲಿಲ್ಲ. ಒಂದು ದಿನಾಂಕವನ್ನು ಬೇಕೊಡ್ತೀನಿ. ಕೃಷ್ಣದೇವರಾಯರ ಕಾಲವಾಗಿದ್ದು 1529ರಲ್ಲಿ. ಕೃಷ್ಣದೇವರಾಯರ ಕಾಲವಾಗಿದ್ದು 1529ರಲ್ಲಿ. ಆದರೆ ನಾಡಪ್ರಭು ಕೆಂಪೇಗೌಡರಿಗೆ ಪಟ್ಟ ಕಟ್ಟಿದ್ದು 1531ರಲ್ಲಿ. ಲೆಕ್ಕ ಹಾಕೊಡಿ. ಒಬ್ಬ ಶಾಸಕನಾದವರಿಗೆ, ಸ್ಥಳೀಯ ಶಾಸಕನಾದವರಿಗೆ ತನ್ನ ಕ್ಷೇತ್ರದಲ್ಲಿ ಈ ಜಯಂತಿಯ ಕಾರ್ಯಕ್ರಮ ನಡೀತಿದ್ರು ಸಹ ಇತಿಹಾಸದ ಅಂಶನೇ ಗೊತ್ತಿಲ್ಲದೆ ಬೇಕಾಬಿಟ್ಟಿಯ ಮಾತಾಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ತಯಾರಾಗಿ ಬಂದಿದ್ರು ಅಂತಕ್ಕಂಥದಕ್ಕೆ ಇದು ಪುರಾವೆಯನ್ನು ಕೊಡ್ತದೆ. ಒಂದು ಉದಾಹರಣೆಗೆ ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ನಾಡಿನ ಜನ ಇದನ್ನು ತೀರ್ಮಾನಿಸ್ತಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾರೆ, ಅವ್ರಿಗೆ ಒಂದು ಹುಟ್ಟುಹಬ್ಬ ಆಗುತ್ತೆ. ಹುಟ್ಟುಹಬ್ಬ ಆಗುವಂತ ಸಂದರ್ಭದಲ್ಲಿ ನಾವೇನಾದ್ರು ಇವರು ಹಾಕ್ಬಿಟ್ಟಿರ್ತಕ್ಕಂಥ ಸತ್ಸಂಪ್ರದಾಯದ ಅಡಿಯಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರಿದ್ರೆ ಯಾವ ರೀತಿ ಕೋರ್ಬೇಕಾದ್ರೆ ಸನ್ಮಾನ್ಯ ದೇವೇಗೌಡರ ತಿರುಗಿಸೋದಕ್ಕ ಇಲ್ಲ ನೀವು ನೆತ್ತಿ ತೋರ್ಸೋದಕ್ಕ ಕುಮಾರಣ್ಣನವ್ರಿಗೆ ಚಾಲೆಂಜ್ ಮಾಡ್ತಾ ಇರ್ತಾರೆ. ಇದೇ ರೀತಿ ನೀವು ಅಸಭ್ಯ ವರ್ತನೆ ತೋರಿಸ್ತಾನೆ ಇದ್ದೀರಾ. ಇದು ನಮ್ಗಂತಲ್ಲ, ಎಲ್ಲರಿಗೂ ನೀವು ಈಗ ಹಿರಿಯ ಮುಖಂಡರಿಗೆಲ್ಲ ನೀವು ತೋರಿಸ್ತಾ ಇದ್ದೀರಾ. ಪ್ರದೀಪ್ ಈಶ್ವರ್ ಅವರು ಯಾವ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಹಿಂದ್ಗಡೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಕುಮ್ಮಕ್ ಕೊಡ್ತಾ ಇದೆಯಾ ಅಂತ ನನಗನ್ನಿಸುತ್ತೆ. ನೋಡಿ, ಬಿಡದಿ ಒಂದು ಇಶ್ಯೂ ಏನ್ ತಗೊಂಡ್ವಿ, ಪ್ರತಿ ಸಲ ನಾವು ಯಾವುದೇ ಒಂದು ಇಶ್ಯೂ ತಗೊಂಡಾಗ್ಲೂ ಕೂಡ ಇದೇ ರೀತಿ ಒಂದು ಡಿವಿಯೇಷನ್, ಒಂದು ಡೈವರ್ಟ್ ಮಾಡೋ ಟ್ಯಾಕ್ಟಿಕ್ಸ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಈ ಬಿಡದಿ ಇಶ್ಯೂ ಸಕ್ಸಸ್ಫುಲ್ ಆಗಬಾರ್ದು, ನಮ್ಮ ರೈತರ ಪರ ನಾವು ನಿಂತ್ಕೊಬಾರ್ದು. ಈ ಒಂದು ಬಿಡದಿಯಲ್ಲಿ ಏನು AICT ಆಗ್ತಾ ಇದೆ ಅದ್ರ ವಿರುದ್ಧ ರೈತರ ಪರ ನಾವು ನಿಂತ್ಕೊಬಾರ್ದು, ಧ್ವನಿ ಆಗಬಾರ್ದು ಅಂತ ಹೇಳಿ ಈ ರೀತಿ ಡೈವರ್ಟ್ ಟ್ಯಾಕ್ಟಿಕ್ಸ್ ಈ ಕಾಂಗ್ರೆಸ್ ಸರ್ಕಾರ ಬಳಸ್ತಾ ಇದೆಯಲ್ಲ ಅನ್ನೋ ಎಲ್ಲೋ ಒಂದು ಡೌಟ್ ನಮ್ಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನೋಡಿ, ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ಪ್ರಚೋದನೆ ನೀಡಿದಂತಹ ಪ್ರದೀಪ್ ಈಶ್ವರಿಗೆ ನೀವು ಬೆನ್ ತಟ್ಟುತ್ತೀರಾ ಹಿಂದ್ಗಡೆಯಿಂದ. ಯಾಕೆ ತಟ್ತೀರಾ ಬೆನ್ನು? ಅವರು ಏನು ಅಂತ ಸಾಹಸ ಮಾಡಿಬಿಟ್ರ? ಬೆನ್ ತಟ್ಟುವಂತ ಸಾಹಸ ನೀವು ಹೇಳಿರುವಂಥದ್ದು ಯಾರಿಗೆ? ಹಿರಿಯ ಮುಖಂಡರಿಗೆ, ಕುಮಾರಣ್ಣ ಅವರಿಗೆ, ದೇವೇಗೌಡ ಅಪ್ಪಾಜಿ ಅಂತ ಹಿರಿಯ ಏನೋ ಮುತ್ಸದ್ದಿ ನಾಯಕರಿಗೆ ನೀವು ಹೇಳಿರುವಂಥದ್ದು ಮಾತು ಒಂದ ಎರಡ? ನಿಜಕ್ಕೂ ಛೀಮಾರಿ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೀವು ಮುಗುಳ್ನಗೆ ಬೀಳ್ತೀರ ಒಂದೊಂದ್ಸಲ. ಏನೇ ಈ ತರ ಕ್ವಶನ್ ಕೇಳಿದ್ರು, ಬೇಡಪ್ಪ ಅವ್ರು ಮಾಡಿರೋದಕ್ಕೆ ಹೀಗೆ ಅಂತ ಮುಗುಳ್ನಗೆ, ನಿಮ್ಮ ಮುಗುಳ್ನಗೆ ಹಿಂದೆ ಮಾಡ್ಲಿ ಬಿಡು, ಕುಮಾರಣ್ಣ ಅವ್ರು ಹೇಳಲಿ ಬಿಡು ಅನ್ನೋ ಉದ್ದೇಶ ನಿಮ್ಮಲ್ಲಿದೆ. ಅದು ಎದ್ದಿ ಕಾಣುತ್ತೆ. DK ಶಿವಕುಮಾರ್ ಅವರಿಗೆ ಒಂದು ನನ್ನ ಮನವಿ, ದಯಮಾಡಿ ಇಂಥ ಶಾಸಕರಿಗೆ ನೀವು ಒಂದು ಟ್ರೈನಿಂಗ್ ಕೊಡಿ, ಇಲ್ಲ ಯಾವ್ದಾದ್ರು ಒಂದು ಖಂಡಿತವಾಗಿ ಒಂದು ಆಸ್ಪತ್ರೆಗೆ ಏನಾದ್ರೂ ಸೇರಿಸಬೇಕಾಗಿ ನನ್ನ ವಿನಂತಿ. ಕೊಡ್ತೀನಿ, ಯಾವ ನಿಯಮದಲ್ಲಿ ಅವಕಾಶ ಇದೆ ಅದು ಪ್ರಶ್ನೆ ಮಾಡಬಾರ್ದ? ಹೇಳಿ. ನಾವು ಕಾನೂನು ನಾವು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಸೊಸೈಟಿ ನಾವು ಮಾಡಿದ್ವಿ. ನಾವು ಲೀಗಲ್ ಆಗಿ ತಗೊಂಡಿದ್ವಿ, ಅದು ಹೈಕೋರ್ಟ್ ಇದೆ. ನಾವು ಮಾಡ್ತಾ ಒಂದು ಶಿಕ್ಷಣ ಸಂಸ್ಥೆಗೆ ಯಾಕೆ ಇಂಥ ಸಣ್ಣ ಹುಡುಗನ ಮೇಲೆ ಯಾಕಂತ ಪ್ರಶ್ನೆ ಮಾಡ್ತಾರೆ ನೋಡಿ, ಅವರು ಇದೊಂದು ಪೂರ್ವನಿಯೋಜಿತ ಸಂಚಿಕೆ ಪರಿಶ್ರಮ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್
ಅವರ ಸಂಸ್ಥೆ ಹೆಸರು. ಈ CS ಸೈಟ್ ನ ಪಡಿಕೆ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೊಡಲ್ಲ CS ಸೈಟ್. ಅದಕ್ಕೋಸ್ಕರ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, 6 ತಿಂಗಳ ಹಿಂದೆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ತಾರೆ. 3 ವರ್ಷ ಆಗ್ಬೇಕು, ನಿಯಮಗಳಿದೆ. ಇವರು ಆ ಲಿಮಿಟೆಡ್ ಕಂಪನಿ ಇದೆಯಲ್ಲ ಪರಿಶ್ರಮ ಲಿಮಿಟೆಡ್, ಅದ್ರಲ್ಲಿ 3.5 ಲಕ್ಷ ಒಂದು ಮಗುವಿಗೆ ಫೀಸು ಪ್ಲಸ್ GST ಕಟ್ತಾರಂತಲ್ಲ, ಹೇಳಿದ್ರಲ್ಲ GST ಕಟ್ಟಿದ್ರಿಂದ ಇವ್ರ ಮನೆಯಿಂದೆಲ್ಲ ಕಟ್ಟೋದು, ಮಕ್ಕಳಿಂದ ಪೀಕಿ ಅವ್ರ ಹತ್ರನೇ GST ತಗೊಂಡು ಇವ್ನ್ ಕಟ್ಟೋದು. ಈ ದೇಶದ ಈ ಮಗು ಹುಟ್ಟುತ್ತಲ್ಲ, ಈಗ ಈ ಹುಟ್ಟೋ ಮಗು ಹಾಲ್ ಬಂದ್ರೆ ಹಾಲ್ಗೂ ಟ್ಯಾಕ್ಸ್ ಇದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಟ್ಯಾಕ್ಸ್ ಕಟ್ತಾನೆ. ಈಗ ಹುಟ್ಟಿರೋ ಮಗು ಕೂಡ ಟ್ಯಾಕ್ಸ್ ಕಟ್ಟುತ್ತೆ. GST ತೆಗೆದುಕೊಂಡು ಹೌದು, GST